ಗಂಡ ಹೆಂಡತಿಯ ಸಂಬಂಧ ಪವಿತ್ರ ಅಂತ ಹೇಳ್ತಾರೆ. ಜೊತೆಗೆ ಒಂದು ಗಂಡಿಗೆ ಒಂದು ಹೆಣ್ಣು ಸಿಗಬೇಕು ಅಂದರೆ ಅದು ಹಣೆಯಲ್ಲಿ ಬರೆದು ಕಳಿಸಿರ್ತಾರಂತೆ ಮೊದಲೇ. ನಂಬಿಕೆಗಳಿವೆಲ್ಲವೂ ಕೂಡ. ಆದರೆ ಇಲ್ಲೊಬ್ಬ ವ್ಯಕ್ತಿ ಎಂತಹ ಸೈಕೋ ಅಂತ ಅಂದರೆ ಅವನಿಗೆ ಏನು ಮಾಡಬೇಕು ಅಂತ ಆಕ್ರೋಶ ಬರುತ್ತೆ. ಇಂಥವರೆಲ್ಲ ಬದುಕಕ್ಕೆ ಯೋಗ್ಯರ ಅಂತ. ಯಾಕೆ ಗೊತ್ತಾ? ಮದುವೆ ಆದಂತಹ ತನ್ನ ಹೆಂಡತಿ, ಆವಾಗಷ್ಟೇ ಮದುವೆ ಆಗಿರೋದು, ಅವಳ ವಿಡಿಯೋಗಳನ್ನು ಮಾಡ್ತಾ ಇದ್ದಂತೆ, ಬೆಡ್ರೂಮ್ ವಿಡಿಯೋಗಳನ್ನು. ಅವುಗಳನ್ನು ವಿದೇಶದಲ್ಲಿರುವಂಥ ತನ್ನ ಫ್ರೆಂಡ್ಸಿಗೆ ಕಳಿಸ್ತಾ ಇದ್ದಂತೆ. ಆಮೇಲೆ ಆ ಹೆಂಡತಿ ಅವ್ರ ಜೊತೆಗೆ ಮಲಗಬೇಕಂತೆ. ಅದಕ್ಕೆ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲೊಬ್ಬ ಸೈಕೋಪಾತ್ ಪತಿರಾಯ ಸ್ನೇಹಿತರ ಜೊತೆ ಮಲಗುವಂತೆ ಪತ್ನಿಗೆ ಟಾರ್ಚರ್. ಬೆಡ್ರೂಮ್ ಅಲ್ಲಿ ಕಳ್ಳಗಣ್ಣಿಟ್ಟು ವಿಡಿಯೋ. ದೂರು ದಾಖಲಾಗ್ತಿದ್ದಂತೆ ಆರೋಪಿ ಪತಿ ಎಸ್ಕೇಪ್. ಹೌದು, ಬೆಂಗಳೂರಿನಲ್ಲಿ ಸೈಕೋಪಾತ್ ಪತಿ ವಿರುದ್ಧ ಪತ್ನಿಯೊಬ್ಬಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಗಂಡ ಹೊಡೆದ ಬಡ್ದ, ವರದಕ್ಷಿಣೆ ಕಿರುಕುಳ ಕೊಟ್ಟ ಅನ್ನೋದೆಲ್ಲ ಈಗ ಓಲ್ಡ್ ಆರೋಪಗಳು. ಇಲ್ಲೊಬ್ಬ ಪತಿ ವಿದೇಶಿ ಸ್ನೇಹಿತರೊಂದಿಗೆ ಮಲಗುವಂತೆ ತನ್ನ ಪತ್ನಿಗೆ ಬಲವಂತ ಮಾಡಿದ್ದಾನಂತೆ. ಕಳೆದ ವರ್ಷ ಸಾಕಷ್ಟು ಚಿನ್ನ ವರದಕ್ಷಿಣೆ ಕೊಟ್ಟು ಸೈಯದ್ ಇನಾಬ್ಗೆ ಖೈರುನ್ಬಿಯನ್ನ ಮದುವೆ ಮಾಡಿಕೊಡಲಾಗಿತ್ತು. ಆದ್ರೆ ಈಗ ನನಗೆ 19 ಮಹಿಳೆಯರ ಜೊತೆಗೆ ಅಕ್ರಮ ಸಂಬಂಧ ಇದೆ, ನೀ ನನಗೆ ಎರಡನೇ ಹೆಂಡತಿ, ಏನು ಮಾಡ್ಕೋತೀಯೋ ಮಾಡ್ಕೋ ಅಂಥೇಳಿ ನವ ವಿವಾಹಿತ ಪತ್ನಿಗೆ ಆವಾಜ್ ಹಾಕಿದ್ದಾನಂತೆ ಸೈಕೋ ಪತಿರಾಯ. ರಿಸೆಪ್ಷನ್ ಡೇನೆ 3 ಸತಿ ತಲಾಕ್ ಕೇಳ್ಬಿಡ್ತಾನೆ ಅವನು. 19 ಜನ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ ಅಂತ ಹುಡುಗನ ಜೊತೆಲಿ. ಬಹಳ ಹಿಂಸೆ ಕೊಡೋದು, ಪ್ರೈವೇಟ್ ವಿಡಿಯೋಸ್ ಎಲ್ಲ ತಗೊಂಡು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗೆ ಸೇಲ್ ಮಾಡ್ತಾನೆ ಅಂತೆ. ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಬೆದರಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕೊಡೋದು. ಸ್ನೇಹಿತರ ಜೊತೆಲಿ ಎಲ್ಲ ಮಲ್ಗು ಅಂತ ಪೋಸ್ಟ್ ಮಾಡ್ತಾನೆ ಅಂತೆ. ಮೊಬೈಲ್ ಅಲ್ಲಿ ತೋರಿಸದಂತೆ ನೀವು ಏನೇನ್ ಮಾಡ್ತಾ ಇದ್ರೆ ಬೆಡ್ರೂಮ್ ಅಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾನಂತೆ. ಹಿಡನ್ ಕ್ಯಾಮೆರಾ ಬೆಡ್ರೂಮ್ ಅಲ್ಲಿ ಇಟ್ಟಿದ್ದಾನೆ. ಆ ವಿಡಿಯೋಸ್ ತಗೊಂಡು ಇವರು ಬ್ರದರ್ ಇನ್ ಲಾಗೆಲ್ಲ ಕಳಿಸ್ತಾನೆ ಅಂತೆ. ಖೈರುನ್ಬಿ ಮತ್ತೆ ಸೈಯದ್ ಇನಾಬ್ ಅಂತೇಳಿ ಕೇವಲ ಮದುವೆಯಾಗಿ 5-6 ತಿಂಗಳು ಕೂಡ ಆಕೆಯನ್ನು ಬಾಳಿಸಿಲ್ಲ. ಕಾರಣ ಆಕೆಗೆ ಹಿಂಸೆಯನ್ನು ಕೊಡೋದು. ನನಗೆ ಇದು ಎರಡನೇ ಮದುವೆ, ನನಗೆ ಈಗಾಗಲೇ 19 ಮಹಿಳೆಯರ ಜೊತೆ ಸಂಬಂಧವಿದೆ, ನಿನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡ್ಕೋ, ನೀನೇನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ಆಕೆಗೆ ಪ್ರತಿನಿತ್ಯ ಹಿಂಸೆಯನ್ನು ಕೊಡುವ ಕೆಲಸವನ್ನು ಈ ಸೈಕೋಪಾತ್ ಪತಿಯೊಬ್ಬ ಮಾಡಿರೋದು. ಇದೀಗ ಈ ಸೈಕೋಪಾತ್ ಪತಿಯ ದುರ್ವರ್ತನೆಯ ಬಗ್ಗೆ ಈ ಪತ್ನಿ, ನವವಿವಾಹಿತ ಮಹಿಳೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿರುವಂತಹದ್ದು. ಖಾಸಗಿ ವಿಡಿಯೋ ಮಾಡಿ ಸ್ನೇಹಿತರಿಗೆ ಶೇರ್ ಬೆದರಿಕೆ. ದೂರು ದಾಖಲಾಗ್ತಿದ್ದಂತೆ ಸೈಕೋಪಾತ್ ಎಸ್ಕೇಪ್. ಇನ್ನು ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿಕೊಂಡಿರುವ ಪತಿ ವಿದೇಶದಲ್ಲಿನ ಸ್ನೇಹಿತರೊಂದಿಗೆ ಮಲಗುವಂತೆ ಒತ್ತಾಯ ಮಾಡ್ತಿದ್ದ ಅಂಥೇಳಿ ಪತ್ನಿ ಆರೋಪಿಸಿದ್ದಾಳೆ. ಮನೆಯ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಫಿಕ್ಸ್ ಮಾಡಿಕೊಂಡು ಪತ್ನಿ ಜೊತೆಗಿನ ದೃಶ್ಯವನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈ ಖಾಸಗಿ ವಿಡಿಯೋಗಳನ್ನ ತನ್ನ ಸ್ನೇಹಿತರಿಗೆ ಶೇರ್ ಮಾಡುವುದಾಗಿ ಪತ್ನಿ ಆರೋಪಿಸಿದ್ದಾರೆ. ಪತ್ನಿಗೆ ತಿಳಿಯದೆ ಮತ್ತೊಂದು ಮದುವೆ ಆಗಿದ್ದು, ಈ ಸಂಬಂಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಪತ್ನಿ ದೂರು ಕೊಟ್ಟಿದ್ದಾರೆ. ಪತ್ನಿ ದೂರು ಕೊಟ್ಟ ಬೆನ್ನಲ್ಲೇ ಆರೋಪಿ ಪತಿ ಸೈಯದ್ ತಲೆಮರೆಸಿಕೊಂಡಿದ್ದಾನೆ. ಹೊಡೆಯೋದು, ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದು ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ರೆಕಾರ್ಡಿಂಗ್ಸ್ ಎಲ್ಲ ಶೇರ್ ಮಾಡೋ ಟೈಮಲ್ಲಿ ನಾನು ನೋಡ್ಕೊಂಡಿದ್ದಿತ್ತು. ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಏನಾದರೂ ಹೊರಗೆ ಹೇಳಿದ್ರೆ ವಿಡಿಯೋಸ್ ಶೇರ್ ಮಾಡಿಬಿಡ್ತೀನಿ ಅಂತ, ಮತ್ತೆ ಕ್ಲೈಂಟ್ಸ್ ಹತ್ರ ಶೇರ್ ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದರಲ್ಲಿ ನನಗೆ ಗೊತ್ತಿಲ್ಲ ಯಾರು ಅವ್ರ ಕ್ಲೈಂಟ್ಸ್ ಅಂತ, ಜಸ್ಟ್ ಧಮಕಿ. ಮತ್ತೆ ಅಪ್ಪ ಅಮ್ಮ ಹತ್ರ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಬಿಡಲ್ಲ, ಮತ್ತೆ ಏನಾದರೂ ಹೊರಗೆ ಹಾಕಿದ್ರೆ ಅವ್ರ ಜೊತೆ ನಿಂದು ಸಾಯಿಸ್ತೀನಿ ಅಂತ ಈ ತರ ಧಮಕಾಯಿಸೋದು. ಕೇವಲ ಇಷ್ಟ ಆಗಿದ್ರೆ ಪರವಾಗಿರ್ಲಿಲ್ವೇನೋ, ಆದರೆ ಈ ನವವಿವಾಹಿತ ದಂಪತಿಗಳು ಖಾಸಗಿ ಕ್ಷಣವನ್ನ ಕಳೆಯುವಂತಹ ಸಂದರ್ಭ ಏನಿದೆ, ಆ ಸಂದರ್ಭದ ಚಿತ್ರಗಳನ್ನು, ವಿಡಿಯೋವನ್ನು ಈ ಸೈಕೋ ಪತಿ ಏನಿದ್ದಾನೆ ಆತ ಸೀಕ್ರೆಟ್ ಕ್ಯಾಮ್ರಾವನ್ನು ಇಟ್ಟು ರೆಕಾರ್ಡನ್ನು ಮಾಡಿಟ್ಕೊಂಡಿದ್ದಾನಂತೆ. ಆ ಬಳಿಕ ಆತ ಆ ವಿಡಿಯೋವನ್ನು ಇಟ್ಟುಕೊಂಡು ಹೆಂಡತಿಗೆ ಬ್ಲ್ಯಾಕ್ ಮೇಲನ್ನು ಮಾಡೋದು ಮತ್ತು ತನ್ನ ಸ್ನೇಹಿತರಿಗೆ ಕಳಿಸುವ ಕೆಲಸವನ್ನು ಮಾಡಿದ್ದಾನೆ ಅನ್ನೋ ಒಂದಷ್ಟು ಆರೋಪಗಳನ್ನು ಇದೀಗ ಹೆಂಡತಿ ಮಾಡ್ತಿರುವಂತಹದ್ದು. ಈ ವಿಡಿಯೋಗಳನ್ನು ತನ್ನ ವಿದೇಶಿ ಸ್ನೇಹಿತರಿಗೆ ಕಳಿಸ್ತೀನಿ ಅಂತೇಳಿ ಬೆದರಿಕೆ ಹಾಕಿ, ಇಲ್ಲ ನೀನು ಅವ್ರ ಜೊತೆ ಮಲ್ಕೋಬೇಕು ಅಂತೇಳಿ ಆಕೆಗೆ ಕಿರುಕುಳವನ್ನು ಸಹ ಕೊಟ್ಟಿದ್ದಾನಂತೆ. ಸದ್ಯ ಈ ಬಗ್ಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. FIR ಆದಂತಹ ಬಳಿಕ ಇದೀಗ ಈ ಸೈಕೋಪಾತ್ ಪತಿ ಏನಿದ್ದಾನೆ ಆತ ನಾಪತ್ತೆಯಾಗಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಪತಿ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಡೌರಿ ಕೇಸ್ ಹಾಗೂ ಕಿರುಕುಳದ ಕೇಸ್ ದಾಖಲಾಗಿದೆ. ಇತ್ತ ದೂರು ದಾಖಲಾಗ್ತಿದ್ದಂತೆ ನಾಪತ್ತೆಯಾಗಿರುವ ಆರೋಪಿ ಪತಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ. ಪಬ್ಲಿಕ್ ಟಿವಿ ಬೆಂಗಳೂರು.